ನಮಸ್ಕಾರ ಸ್ನೇಹಿತರೆ, ಎಂದಿನಂತೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವ್ಲಾಗ್ನ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಟಿಫನ್ಗೆ ದೋಸೆ ಮಾಡ್ತಾ ಇದ್ದೀನಿ. ದೋಸೆ ಮತ್ತು ಕಾಯಿ ಚಟ್ನಿ. ನನ್ನ ಮಗನಿಗೆ ಬಾಕ್ಸ್ ಎಲ್ಲ ರೆಡಿ ಮಾಡಿ ಹಾಕಿ, ಇವತ್ತು ದಕ್ಷ ನಾನು ಸ್ಕೂಲಿಗೆ ಹೋಗಲ್ಲ, ಇವತ್ತು ಮಾರ್ನಿಂಗ್ ಕ್ಲಾಸು. ನಾನು ನಿದ್ರೆ ಸರಿ ಮಾಡಿಲ್ಲ, ನಿದ್ರೆ ಮಾಡ್ಬೇಕು ಮಮ್ಮಿ ಅಂದ್ಲು. ಇವತ್ತೇ ಅವ್ರ ಟೀಚರ್ ಏನೋ ಬಂದಿರ್ಲಿಲ್ವಂತೆ. ಅವ್ರ ಟೀಚರ್ ಬಂದಿಲ್ಲ ಅಂದ್ರೆ ಬೇರೆ ಒಬ್ರು ಟೀಚರ್ ಇದಾರೆ, ಅಲ್ಲಿ ಕಳಿಸ್ತಾರೆ. ಅವ್ರೊಂದ್ ಸ್ವಲ್ಪ ಹಿಂಸೆ ಮಾಡ್ತಾರೆ, ನಾನು ಹೋಗಲ್ಲ ಅಂತಂದ್ಲು. ಸರಿ ಅಂದ್ಬಿಟ್ಟು ಮಲ್ಕೊಂಡಿದ್ದಾಳೆ. ಇವನಿಗೆ ಬಾಕ್ಸ್ ಎಲ್ಲ ರೆಡಿ ಮಾಡಿ ಅವನಿಗೆ ಟಿಫನ್ ಕೊಟ್ಟು ಮುಂದಿನ ಕೆಲಸಗಳನ್ನ ನಾನು ನಿನ್ನೆನೆ ಸುಮಾರು 2-3 ತಿಂಡಿಗಳು ಮಾಡಕ್ ಟೈಮಿಗೆ ಬರೋ ಹಾಗೆ ಹಿಟ್ಟನ್ನ ಮಾಡಿಟ್ಟಿದ್ದೆ. ಪಡ್ಡು ದೋಸೆ ಇಲ್ಲ ಅಂತ. ಈಗ ದೋಸೆ ಮಧ್ಯಾಹ್ನ ಪಡ್ಡು ಮಾಡ್ತೀನಿ. ನಿನ್ನೆನೂ ದೋಸೆ ಹಾಕೊಂಡಿದ್ವಿ ನೈಟಲ್ಲಿ. ಇವಾಗ ನಾನು ದೋಸೆ ಹಾಕ್ತಾ ಇದ್ದೀನಿ. ದೋಸೆ ಹಾಕ್ಬಿಟ್ಟು ಚಟ್ನಿ ಎಲ್ಲ ಬಾಕ್ಸಿಗೆಲ್ಲ ರೆಡಿ ಮಾಡಿ ಹಾಕಿ ಅವನಿಗೆ ಬಾಕ್ಸ್ ಇಟ್ಟರೆ ಬಾಕ್ಸ್ ತಗೊಂಡು ಹೋಗ್ತಾನೆ. ತಟ್ಟೆಗೆ 1-2 ಹಾಕ್ತೀನಿ, ತಿಂದೋಗು, ಇನ್ನ ಟೈಮ್ ಇದೆ ಅಂತ ಹೇಳಿದ್ದೀನಿ. ಆಯ್ತು ಅಂತ ಹೇಳ್ದ. ಅದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವರು ಬೆಳಗ್ಗೆನೆ ಟೀ ಮಾಡಿಕೊಟ್ಟೆ, ಹೋದ್ರು ಅವರು ಕೆಲ್ಸಕ್ಕೆ. ನನಗೂ ಸಿಕ್ಕಾಬಟ್ಟೆ ತಲೆನೋವು. ನಾನು ಹೇಳಿದ್ನಲ್ವಾ ನಿನ್ನೆ ತುಂಬಾ ಬೇಜಾರಾಗಿತ್ತು ಮೊನ್ನೆಯಿಂದ ಅಂತ. ಅದೇ ಸ್ವಲ್ಪನೇ ತಿಳಿ ಹಾಕ್ತಾ ಇದೆ. ಇನ್ನೊಂದು 1-2 ದಿನ ಹೋದ್ರೆ ಸರಿ ಹೋಗುತ್ತೆ. ಸುಮ್ನೆ ಮೇಲ್ ನೋಡಿ ಕೆಲಸ ಮಾಡ್ತಾ ಇರ್ತೀನಿ, ಆದ್ರೆ ಮನ್ಸಲ್ಲಿ ಬೇಜಾರು ಇದೆ. ಮತ್ತೆ ಡೈಲಿ ವ್ಲಾಗು ಮಾಡ್ಲೇಬೇಕು, ಮಾಡಿಲ್ಲ ಅಂದ್ರೆ ಆಗಲ್ಲ ಅಂದ್ಬಿಟ್ಟು. ಆಮೇಲೆ ಆರೋಗ್ಯ ಬೇರೆ ನನ್ಗೆ ಓವರ್ ಹೀಟ್ ಆಗ್ಬಿಟ್ಟು ತುಂಬಾ ಗಂಟ್ಲು ಎಲ್ಲ ಕೆಮ್ಮು ಬೇರೆ ಆಗಿತ್ತು. ಅದು ಇನ್ಫೆಕ್ಷನ್, ಥ್ರೋಟ್ ಇನ್ಫೆಕ್ಷನ್ ಆಗಿ ತುಟಿ ಎಲ್ಲ ಸಿಕ್ಕಾಬಟ್ಟೆ ಒಡೆದೋಗಿ ತುಂಬಾ ಸ್ವಲ್ಪ ಆಚೆ ಕೋಲ್ಡು ಇದೆ. ಮತ್ತೆ ಒಳಗಡೆ ಬಾಡಿ ಹೀಟು ಜಾಸ್ತಿ ಆಗ್ಬಿಟ್ಟಿದೆ. ಅದಕ್ಕೆ ಇವತ್ತು ಇದು ಕಸ್ತೂರಿ ಬೀಜ ಬರುತ್ತಲ್ವಾ, ಅದನ್ನ ನೀರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ನಿಂಬೆಹಣ್ಣು ಹಾಕೊಂಡು ಕುಡಿಯೋಣ, ಬಾಡಿ ಹೀಟು ಕಡಿಮೆ ಆಗುತ್ತೆ ಅಂತ ಮಾಡ್ತಾ ಇದ್ದೀನಿ. ನಾನು ಊಟನೇ ಮಾಡಿಲ್ಲ ನೆನ್ನೆನೂ ಕೂಡ, ಸರಿಯಾಗಿ ಅವಾಯ್ಡ್ ಮಾಡ್ತಾ ಇದ್ದೀನಿ. ಮತ್ತೆ ಊಟ ಜಾಸ್ತಿ ತಿನ್ಕೊಂಡಿದ್ರೆ ಹೀಟಿನ ಕಂಟಿನ್ಯೂ ಜಾಸ್ತಿ ಆಗುತ್ತೆ. ನೋಡಿ, ತುಟಿ ಎಲ್ಲ ಒಡೆದು ಹೋಗ್ಬಿಟ್ಟು ಯಾವ ರೀತಿಯಾಗಿ ಹೋಗ್ಬಿಟ್ಟಿದೆ ಹೀಟು. ನಾಲ್ಗೆಲ್ಲ ಪೋಟ್ ಬಿದ್ಬಿಟ್ಟಿದೆ ನೋಡಿ, ಆ ಥರ ಆಗಿದೆ, ಉರಿತಾ ಇದೆ ನನಗೆ. ಅದಕ್ಕೋಸ್ಕರ ಇವತ್ತು ಕಸ್ತೂರಿ ಬೀಜಕ್ಕೆ 1 ನಿಂಬೆಹಣ್ಣು ಹಾಕೊಂಡು ಕುಡಿತೀನಿ, ಹೀಟ್ ಕಡಿಮೆ ಆಗ್ಲಿ ಅಂತ. ತುಟಿ ಎಲ್ಲ ಒಡೆದ್ಬಿಟ್ಟು ಸಿಕ್ಕಾಬಟ್ಟೆ ಉರಿತಾ ಇದೆ. ಚಟ್ನಿ ಮಾಡಿ ದೋಸೆ ಮಾಡಿದ್ದೀನಿ. ಅವನಿಗೆ ಬಾಕ್ಸಿಗೆ 2 ಹಾಕಿದ್ದೀನಿ ನೋಡಿ ದೋಸೆ. ಮಧ್ಯಾಹ್ನಕ್ಕೆ ಬಂದಾಗ ಪಡ್ಡು ಬೇಕಾ ದೋಸೆ ಬೇಕಾ ಕೇಳಿ ಹಾಕೋಣ ಅಂತ ಇದ್ದೀನಿ. ಒಂದೇ ತರ ಆದ್ರೆ ತಿನ್ನಲ್ಲ, ಅದಕ್ಕೆ ಪಡ್ಡು ಹಾಕೋಣ ಅಂತ ಇದ್ದೀನಿ. ಬಾಕ್ಸಿಗೆ 2 ಹಾಕಿದ್ದೀನಿ, ತಟ್ಟೆಗೆ 2 ಹಾಕಿ. ಇದು ಬೆಳಿಗ್ಗೆ ಕೆಲಸ. ನಮ್ಮ ಮನೆಯವ್ರಿಗೆ ಟೀ ಮಾಡಿಕೊಟ್ಟಾಯ್ತು, ಹೋಗಿದ್ದಾರೆ. ಅವರು ಬೆಳಿಗ್ಗೆನೆ ಟಿಫನ್ ಏನು ತಿನ್ನಲ್ಲ. ಅಷ್ಟೊತ್ತಿಗೆ 8 ಗಂಟೆ ಮೇಲೆ ಆದ್ರೆ ಟಿಫನ್ ತಿನ್ಕೊಳ್ತಾರೆ. ಅಲ್ಲಿ ಕೆಲ್ಸದ ಹತ್ರ ಹೋಗ್ಬಿಟ್ಟು ತಿಂತಾರೆ. ನಮ್ಮ ನಾಯಿ ಮರಿಗಳು ಈ ತರ ಕೂತಿದೆ. ನಾನು ಬೆಳಗ್ಗೆನೆ ಇವುಗಳು ನೋಡಿ ಅನ್ನ ಮತ್ತೆ ಪೆಡಿಗ್ರಿ ಇದೆ, ಚಿಕನ್ ಪೆಡಿಗ್ರಿ, ಅದನ್ನ ಕಲಿಸ್ಬಿಟ್ಟು ಹಾಕೋಣ ಅಂತ. ಹೊಟ್ಟೆ ಹಶ್ವಾಗಿದೆ. ಬೆಳಗ್ಗೆನೆ ಮಾಡಿದ್ವು, ಮೇಲಿದ್ವು ತಗೊಂಬಂದು ನೈಟಲ್ಲೇ ನಿನ್ನೆ ಇಲ್ಲೇ ಗೂಡಲ್ಲಿ ಬೆಚ್ಚಗಿರುತ್ತೆ ಅಂತ ಹಾಕಿದ್ವಿ. ಇದು ನೋಡಿ ಇವಾಗ ಆಯ್ತು. ಈಗ ಮಧ್ಯಾಹ್ನ ಆಗಿದೆ. ಈಗ ಮಧ್ಯಾಹ್ನಕ್ಕೆ ಪಡ್ಡು ಮಾಡ್ತಾ ಇದ್ದೀನಿ. ನಮ್ಮ ಮನೆಯವರು ಬಂದಿದ್ದಾರೆ ಇವತ್ತು, ಸಾಟರ್ಡೆ ಬೇಗ ಬಂದಿದ್ದಾರೆ ಅವರು. ಆಕ್ಚುಲಿ ಸಂಡೇ ಹಾಫ್ ಡೇಗೆ ಬರ್ತಾ ಇದ್ರು. ಪುಳಿಯೋಗರೆನೂ ಕೂಡ ಮಾಡಿದ್ದೆ ಬೆಳಿಗ್ಗೆ. ನನ್ನ ಮಗಳಿಗೆ ತುಂಬಾ ಇಷ್ಟ ಪುಳಿಯೋಗರೆ ಬೇಕು ನಂಗೆ, ದೋಸೆ ಬೇಡ ಅಂದ್ಲು. ಅದಕ್ಕೆ ರೈಸ್ ಮಾಡಿ, ನಾಯಿಗೂ ಕೂಡ ಅನ್ನ ಬೇಕಿತ್ತಲ್ವಾ, ಅದಕ್ಕೆ ಅನ್ನಕ್ಕೆ ಪೆಡಿಗ್ರಿ ಹಾಕಿ ಕಲಸಿ ಅನ್ನ ಹಾಕಿದ್ದೀನಿ. ಓಕೆ, ಈಗ ಮತ್ತೆ ಮಧ್ಯಾಹ್ನನೂ 1 ಟ್ರಿಪ್ ಹಾಕಿದೆ, ಒಂದು 12:30 1 ಗಂಟೆ ಒಳಗೆ.
ಈಗ ಸುಮಾರು ಒಂದು 2:30-3 ಗಂಟೆ ಆಗಿರ್ಬೋದು ಅನ್ಕೊಂಡಿದೀನಿ. ಇವಾಗ ಪಡ್ಡು ಹಾಕಿದೀನಿ. ನಮ್ಮ ಮನೆಯವ್ರು ಲೇಟಾಗಿ ಬಂದ್ರು, ಅಲ್ಲೇನು ತಿಂದಿಲ್ಲ ಅಂದ್ರು, ಬೇಡ ಟೀ ಕೊಡು ಅಂದ್ರು. ಗ್ಯಾಸ್ ಆಗುತ್ತೆ ಅಂದ್ಬಿಟ್ಟು ಪಡ್ಡು ತಿಂದ್ಬಿಟ್ಟು ಆಮೇಲೆ ಬೇಕಾದ್ರೆ ಟೀ ಕುಡೀರಿ ಅಂದ್ಬಿಟ್ಟು ಪಡ್ಡು ಹಾಕಿ ಚಟ್ನಿನ ಮತ್ತೆ ಪುನಃ ಚಟ್ನಿ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಪಡ್ಡುಗೂ ಕೂಡ ಹಿಟ್ಟು ಹದವಾಗಿ ನೋಡಿ, ಈ ತರ ಒಂದು ಗಟ್ಟಿಯಾಗಿ ಮಾಡಿ ಇಟ್ಕೊಂಡ್ಬಿಟ್ರೆ ನೋಡ್ಕೊಂಡು ನಾವು ದೋಸೆ ಬೇಕಾದ್ರೆ ನೀರೆಲ್ಲ ಹಾಕೊಂಡು ಆ ರೀತಿ ಕಲ್ಸ್ಕೋಬಹುದು. ಇನ್ನ ಎಲ್ಲ ಹಿಟ್ಟು ಖಾಲಿ ಆಯ್ತು, ಮಿಕ್ಕಿರೋದಷ್ಟೇ. ನಮ್ಮ ಮನೆಯವರೆಲ್ಲ ತಿಂಡಿ ತಿಂದು ಚಟ್ನಿನೂ ಖಾಲಿ ಆಗೋಯ್ತು. ಇವಾಗ ನೋಡಿ, ನನಗೆ ತುಂಬಾ ಓವರ್ ಹೀಟ್ ಆಗಿರೋದಕ್ಕೆ ಇದು ಚಿಯಾ ಸೀಡ್ ಅಂತ ಹೇಳ್ತಾರೆ, ಇದು ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ಕಸ್ತೂರಿ ಬೀಜ ಅಂತ ಹೇಳ್ತಾರೆ. ಇದಕ್ಕೆ ಒಂದು ನಿಂಬೆಹಣ್ಣನ್ನ ಹಿಂಡ್ಕೊಂಡು ಕುಡಿತೀನಿ ನಾನು. ತಿರ್ಗಾ ಅದನ್ನೆಲ್ಲ ರೆಡಿ ಮಾಡಿಟ್ಟು ಈ ಕಡೆ ಬಂದೆ. ನಾಯಿಗಳು ಏನ್ ಮಾಡ್ತಾ ಇದಾವೆ ನಮ್ಮ ನಾಯಿ ಮರಿಗಳು ಅಂತ. ಆವಾಗ್ಲೇ ಅಷ್ಟೊತ್ತು ಮುಖೇಶು ಮತ್ತು ದಕ್ಷ ಚಿನ್ನಾಟ ಆಡ್ತಾ ಇದ್ವು. ಅವಕ್ಕೆ ಪೆಡಿಗ್ರಿ ಚಿಕನ್ ಫ್ಲೇವರ್ ಎಲ್ಲ ಇಷ್ಟ ಆಗ್ಬಿಟ್ಟಿದೆ. ಇವಾಗ ಸುಮ್ನೆ ಇದಾವೆ, ಮೇಲೆ ಹಾಕೋದ್ ಬೇಡ ಅಂದ್ಬಿಟ್ಟು. ಆಮೇಲೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಒಂದು 4:30-5 ಗಂಟೆಗೆ ಆಮೇಲೆ ನೈಟ್ ಅಲ್ಲಿ ಮತ್ತೆ ಪೆಡಿಗ್ರಿ ಎಲ್ಲ ರೈಸು ಹಾಕ್ಕೊಡ್ತೀನಿ. ನೋಡಿ, ತುಂಬಾ ಹುಳಿ ಅಂದ್ರೆ ಹುಳಿ ಇದೆ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನಗೆ ವ್ಲಾಗ್ ಮಾಡಕ್ಕೆ ಆಗ್ತಾ ಇಲ್ಲ, ಆದ್ರೂ ಕೂಡ ನಾನು ಮಾಡ್ತಾ ಇದ್ದೀನಿ. ನಾನು ಒಂದು ಎಕ್ಸಾಮ್ ತಗೊಂಡಿದ್ದೀನಿ, 1-2 ಎಕ್ಸಾಮ್ ಇದೆ, ಹಿಂದಿ ಮತ್ತು ಬೇರೆ ಎಕ್ಸಾಮು. ಅದು ಓದಕ್ಕೆ ಕೂಡ ಟೈಮ್ ಆಗ್ತಿಲ್ಲ. ಶಾರ್ಟ್ ವಿಡಿಯೋ ಅದೆಲ್ಲ ಎಡಿಟಿಂಗ್ ಮಾಡೋದು ಮತ್ತೆ ವ್ಲಾಗ್ ಎಲ್ಲ ಎಡಿಟಿಂಗ್ ಮಾಡೋದು ಸ್ವಲ್ಪ ನನಗೆ ಟೈಮು ಕಷ್ಟ ಆಗ್ತಿದೆ. ಜೊತೆಗೆ ಆರೋಗ್ಯ ಸಮಸ್ಯೆ ಕೂಡ ಆಗ್ತಾ ಇದೆ. ಅದಕ್ಕೋಸ್ಕರ ನಾನು ತುಂಬಾ ಎಷ್ಟು ಸಾಧ್ಯನೋ ಅಷ್ಟು ನಾನು ವ್ಲಾಗ್ ಮಾಡ್ಲೇಬೇಕು. ಆದ್ರಿಂದ ಡೈಲಿ ವ್ಲಾಗ್ ಅಂದ್ರೆ ಡೈಲಿ ಮಾಡ್ಲೇಬೇಕು. ಆದ್ರಿಂದ ನಾನು ಮಾಡಿ ಹಾಕ್ತಾ ಇದ್ದೀನಿ. ದಯವಿಟ್ಟು ಯಾರು ಅನ್ಯತಾ ಭಾವಿಸಬೇಡಿ. ಮುಂದೆ ಸ್ವಲ್ಪ ದಿನಗಳ ನಂತರ ಮತ್ತೆ ನಾನು ಇನ್ನ ಕ್ವಾಲಿಟಿಯಾಗಿ ಆಮೇಲೆ ಇನ್ನೊಂದು ವ್ಲಾಗ್ ನಾನು ಬೇರೆ ಬೇರೆ ರೀತಿಯಾಗಿ ಮಾಡ್ಬೇಕಂದ್ರು ನಮ್ಮ ಮನೆ ಚಿಕ್ಕದಿದೆ, ತುಂಬಾ ಚಿಕ್ಕದು. ನಾನು ಅದಾಗಿ ಇಷ್ಟರಲ್ಲೇ ಏನಿದ್ರು ನಾನು ಮಾಡ್ಬೇಕಾಗುತ್ತೆ. ನನ್ಗೆ ಎಷ್ಟು ಸಾಧ್ಯನೋ ಅದನ್ನ ನಾನು ಮಾಡ್ತಾ ಇದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ ದಯವಿಟ್ಟು. ನಾನು ಮುಂದಿನ ದಿನಗಳಲ್ಲಿ ನಿಮ್ಗೆ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ನಾನು ಇನ್ನ ತುಂಬಾ ಚೆನ್ನಾಗಿ ಕ್ವಾಲಿಟಿಯಾಗಿ ಮಾಡ್ತೀನಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ನನ್ಗೆ ಹುಷಾರು ಆರೋಗ್ಯ ಇದಾದ್ರೂ ಕೂಡ ನಾನು ಮಾಡ್ತಾ ಇದ್ದೆ, ಆಗ್ತಾ ಇಲ್ಲ ಅಂದ್ರೂ ದಯವಿಟ್ಟು ಸಪೋರ್ಟ್ ಮಾಡಿ. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೊಳ್ಳೆ ರೆಸಿಪಿ ಆಗ್ಲಿ ಬೇರೆ ಏನೇ ಇದ್ರು ನಾನು ಕಂಟಿನ್ಯೂಟಿ ಇರ್ಬೇಕಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ. ಯಾಕಂದ್ರೆ ಲಾಸ್ಟ್ ಲಾಕ್ಡೌನ್ ನಲ್ಲಿ ಮಾಡಿದಾಗ ಸ್ಟಾಪ್ ಮಾಡ್ಬಿಟ್ಟಿದ್ದೆ. ನನ್ಗೆ ಅವಾಗ ಸ್ವಲ್ಪ ಕೆಲವೊಂದೆಲ್ಲ ಪ್ರಾಬ್ಲಮ್ ಆಗಿ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು. ಆ ತರ ಈಗ ಇದಕ್ಕಂತಾನೆ ಸ್ವಲ್ಪ ದಿನ ಮನೇಲಿ ಇದ್ನಲ್ಲ ಎಕ್ಸಾಮ್ಗಳಿಗೋಸ್ಕರ ಅಂತ ನಾನು ಸ್ಟಾರ್ಟ್ ಮಾಡಿದೆ. ಆದ್ರೆ ಈಗ ತುಂಬಾ ಕಷ್ಟ ಆಗ್ತಾ ಇದೆ, ಎಕ್ಸಾಮ್ ಹತ್ರ ಬರ್ತಾ ಇದೆ. ಅದ್ರಿಂದ ಎಡಿಟಿಂಗು ಇದೆ ಸುಮಾರು. ಮಳೆ ಮೋಡ ಆತರ ಎಲ್ಲ ಇದ್ರೆ, ಸರ್ವರ್ ಡೌನ್ ಇದ್ರೆ ತುಂಬಾ ಟೈಮ್ ತಗೊಳುತ್ತೆ. ಹಾಗಾಗಿ ಪುನಃ ಲ್ಯಾಗ್ ಆದಾಗ ಮತ್ತೆ ಹಾಕ್ಬೇಕು. ಅದೆಲ್ಲ ತುಂಬಾ ಕಷ್ಟ ಆಗ್ತಾ ಇದೆ. ನಾನು ಎಕ್ಸಾಮ್ಗೂ ಕೂಡ ಪ್ರಿಪೇರ್ ಆಗ್ಲೇಬೇಕು. ಫೀಸ್ ಎಲ್ಲ ಕಟ್ಟಿದೀನಿ. ಅದಕ್ಕೋಸ್ಕರ ತುಂಬಾ ಇವಾಗ ಕೆಲ್ಸಕ್ಕೆ ಹೋಗ್ಬೇಕು ಅನ್ಕೊಂಡಿದೀನಿ. ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನನ್ಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ ಹಾಕ್ತಾ ಇದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ರು. ನಮಸ್ಕಾರ ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಭೇಟಿ ಆಗ್ತೀನಿ. ನಮಸ್ಕಾರ.